ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಮೊಳಕೆ ಕಾಳು ಸಾರು ಮತ್ತು ಎಗ್ ಬುರ್ಜಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಮೊದಲಿಗೆ ನಾನು ಕಾಳು ಮತ್ತು ಹಸಿರು ಕಾಳನ್ನ ಮೊಳಕೆ ಕಟ್ಟಿ ಇಟ್ಸ್ಕೊಂಡಿದ್ದೀನಿ. ಆ ಮೊಳಕೆ ಕಾಳನ್ನ ನಾನು ತೊಗೊತಾ ಇದ್ದೀನಿ. ಆ್ಯಂಡ್ ಫಸ್ಟ್ ನಾವು ರುಬ್ಕೊಳ್ಳೋಕ್ಕೆ ಏನೇನು ಬೇಕೋ ಅದನ್ನು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು 4 ಈರುಳ್ಳಿ 2 ಟೊಮೆಟೊ ತೊಗೊಂಡಿದ್ದೀನಿ. ಅದನ್ನು ರುಬ್ಕೊಳ್ಳೋಕೆ ಹಾಕೊಳ್ಳೋಣ. ಸೊ ಈಗ ಈರುಳ್ಳಿನ ನಾವು ಯಾವ ಥರ ಅಂದರೆ ರುಬ್ಬೋದಕ್ಕೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ತುಂಬ ಸಣ್ಣಕ್ಕೇನು ಕಟ್ ಮಾಡಲ್ಲ ನಾನು, ಅಂದರೆ ಸ್ವಲ್ಪ ಮೀಡಿಯಮ್ ಆಗಿ ಒಂದು ಸ್ಲೈಸಲ್ಲಿ, ಅಂದರೆ ಒಂದು ಈರುಳ್ಳಿಲಿ 2 ಹಾಫ್ ಮಾಡಿಕೊಂಡು 1 ಹಾಫ್ ಇರುತ್ತಲ್ಲ ಅದರಲ್ಲಿ ಒಂದು 3ರಿಂದ 4 ಪೀಸ್ ಆಗೋ ಥರ ಕಟ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಅಕಸ್ಮಾತ್ ನೀವೇನಾದರೂ ದಪ್ಪ ಸೈಜ್ ಈರುಳ್ಳಿ ತೊಗೊಂಡಿದ್ರೆ ಒಂದು 3 ಸಾಕು. ಸೊ ನಾನು ಮೀಡಿಯಮ್ ಸೈಜ್ ತೊಗೊಂಡಿರೋದ್ರಿಂದ 4 ತೊಗೊಳ್ತಾ ಇದ್ದೀನಿ. ಆ್ಯಂಡ್ ಈರುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಸ್ವೀಟ್ ಬರುತ್ತೆ ಅಂದ್ಬಿಟ್ಟು ನಾನು ಜಸ್ಟ್ 4 ಹಾಕ್ಕೊತೀನಿ. ಬಿಕಾಸ್ ಇದು ಮಸಾಲೆ ಸಾರಾಗಿರೋದ್ರಿಂದ 4 ಈರುಳ್ಳಿ ಸಾಕು. ಆ್ಯಂಡ್ ಈಗ ನಾನು ಕಟ್ ಮಾಡ್ಕೊಂಡಿರೋದನ್ನೆಲ್ಲ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಈಗ ಟೊಮ್ಯಾಟೊ ಕಟ್ ಮಾಡ್ಕೊಳ್ಳೋಣ. ಸೇಮ್ ಟೊಮ್ಯಾಟೊನೂ ಅಷ್ಟೇ ರುಬ್ಬೋಕ್ಕೆ ಹೆಂಗೆ ಬೇಕೋ ಹಂಗೆ ತೊಗೊಂಡಿದ್ದೀನಿ. ಆ್ಯಂಡ್ ಟೊಮೊಟೊ ಜಾಸ್ತಿ ಹಾಕ್ಕೊಬಾರ್ದು, ಜಾಸ್ತಿ ಹಾಕ್ಕೊಂಡ್ರೆ ಹುಳಿ ಬಂದುಬಿಡುತ್ತೆ. ಸೊ ನಾನು ನಮಗೆ ಮಾಡ್ಕೊಳ್ಳೋಷ್ಟು 2 ಸಾಕಾಗುತ್ತೆ ನಮಗೆ ಮಾಡ್ಕೊಳ್ಳೋ ಸಾಂಬಾರಿಗೆ. ಸೊ ನಿಮ್ಗೇನಾದರೂ ಜಾಸ್ತಿ ಜನಕ್ಕೆ ಒಂದು 5 to 6 ಮೆಂಬರ್ಸ್ ಮಾಡ್ಕೊತಿದ್ರೆ 4 ಟೊಮೆಟೊ ಹಾಕ್ಕೊಬೋದು. ಟೊಮೆಟೊ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಕೆಲವರು ಟೊಮೆಟೊ ಹಾಕಲ್ಲ, ಬಟ್ ಟೊಮೆಟೊ ಹಾಕಿದ್ರೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಆಮೇಲೆ ತುಂಬ ಚೆನ್ನಾಗಿರುತ್ತೆ. ತುಂಬ ಖಾರ ಬರಲ್ಲ ಸಾಂಬಾರು ಅಂದ್ಬಿಟ್ಟು ನಾನು ಟೊಮೆಟೊ ಹಾಕ್ಕೊತೀನಿ. ಇದನ್ನು ನನಗೆ ನಮ್ಮಮ್ಮ ಹೇಳ್ಕೊಟ್ಟಿದ್ದು ಟೊಮೆಟೊ ಹಾಕಿ ಮಾಡ್ಕೊಬೇಕು ಅಂತ. ಇಲ್ಲಿ ನಾನು ನಾಟಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಅದಕ್ಕೆ 3 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಫಾರಮ್ ಬೆಳ್ಳುಳ್ಳಿ ಆದರೆ ಒಂದು ಎಕ್ಸ್ಟ್ರಾ ತೊಗೊಳ್ಳಿ, 4 ತೊಗೊಳ್ಳಿ. ಇದು ತುಂಬ ಸ್ಟ್ರಾಂಗ್ ಇರುತ್ತೆ ಯಾವುದು ನಾಟಿ ಬೆಳ್ಳುಳ್ಳಿ. ಸೊ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, 1 ಹಿಡಿಯಷ್ಟು. ಈಗ ಇದನ್ನೆಲ್ಲ ಸೇರಿಸ್ಕೊಂಡು ರುಬ್ಕೋಬೇಕಾಗುತ್ತೆ. ಆಮೇಲೆ ಈಗ ಒಂದು 4ರಿಂದ 5 ಲವಂಗ, ಈಗ ಸ್ವಲ್ಪ ಚಕ್ಕೆ ತೊಗೊತೀನಿ ರುಬ್ಬೋದಕ್ಕೆ. ಇಷ್ಟುದ್ದ ಸಾಕು. ಅದನ್ನ ಪೀಸ್ ಮಾಡ್ಕೊಂಡು ನಾನು ಜಾರ್ಗೆ ಹಾಕ್ಕೊಂಡೆ. ಆಮೇಲೆ ಒಂದು ಸ್ವಲ್ಪ ಶುಂಠಿ ಹಾಕ್ಕೊಂಡು ಈಗ ಇದನ್ನೆಲ್ಲನೂ ಸೇರಿಸಿ ನಾವು ರುಬ್ಬಕ್ಕೆ ಹಾಕೋಣ. ಸೊ ನಾನು ದೊಡ್ಡ ಜಾರಲ್ಲೇ ತೊಗೊತೀನಿ ರುಬ್ಬಕ್ಕೆ, ಬೇಗ ಆಗುತ್ತೆ ಅಂತ. ಸಣ್ಣ ಜಾರಾದರೆ 2 ಸಲ ಹಾಕ್ಕೊಬೇಕಾಗುತ್ತಲ್ವ. ಸೊ ನಾನು ದೊಡ್ಡ ಜಾರಲ್ಲೇ ರುಬ್ಕೊತೀನಿ ಮಸಾಲೆ ಎಲ್ಲ. ಏನಾದರೂ ಉಪ್ಪು ಸಾಂಬಾರು ಖಾರ ಆ ಥರ ಸಣ್ಣದಾಗಿ ಪೌಡರ್ ಏನಾದರೂ ಮಾಡ್ಕೋಬೇಕು ಅಂದರೆ ಮಾತ್ರ ನಾನು ಸಣ್ಣ ಜಾರನ್ನ ಯೂಸ್ ಮಾಡ್ತೀನಿ. ಇಲ್ಲ ಅಂತಂದರೆ ಆಲ್ಮೋಸ್ಟ್ ಎಲ್ಲದಕ್ಕೂ ನಾನು ದೊಡ್ಡ ಜಾರೇ ಯೂಸ್ ಮಾಡ್ತೀನಿ. ಸೊ ಈಗ ನೀವು ನೋಡ್ಬೋದು, ಅಂದರೆ ಅದು ಸಮದಿದೆಯಾ ಇಲ್ವಾ ಅಂತ ಜಸ್ಟ್ ಚೆಕ್ ಮಾಡಿಬಿಟ್ಟು ಈಗ ತೆಗೆದಿಟ್ಕೊಂಡ್ರೆ ಆಯಿತು. ಆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಆ ಕಲರ್ ನೋಡೋಕ್ಕೆ ಒಂದು ಖುಷಿ. ಆ್ಯಂಡ್ ಈಗ ಅದನ್ನು ನಾನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ಯಾಕಂದರೆ ಈಗ ನೆಕ್ಸ್ಟ್ ನಾವು ಅದರಲ್ಲೇ ಸೇಮ್ ಇದೇ ಜಾರಲ್ಲಿ ನಾನು ಕಾಯಿ ಮತ್ತು ಖಾರದ ಪುಡಿನ ಆಡಿಸ್ಕೊಬೇಕಾಗುತ್ತೆ. ನೀಟಾಗಿ ಎಲ್ಲನೂ ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಆ್ಯಂಡ್ ಅದನ್ನೇನು ತೊಳೆಯೋ ಅವಶ್ಯಕತೆ ಇರೋಲ್ಲ, ಬಿಕಾಸ್ ನಾವೆಲ್ಲನೂ ಒಂದೇ ಸಾಂಬಾರಿಗೆ ಹಾಕಿದ್ರಿಂದ. ಅದಕ್ಕೇ ನಾನು ನೆಕ್ಸ್ಟು ಮಸಾಲ ರುಬ್ಕೊತೀನಲ್ಲ ಅದನ್ನೇ ಯೂಸ್ ಮಾಡ್ಕೊತೀನಿ. ಈಗ ನಾನು ಒಂದು 3/4 ಕಾಯಿ, ಅಂದರೆ ನಮ್ಮದು ಸ್ವಲ್ಪ ದಪ್ಪ ಇದೆ ಕಾಯಿ, ಸೊ ಅದಕ್ಕೆ 3/4 ಕಾಯಿ ತೊಗೊಂಡಿದ್ದೀನಿ. ಅಕಸ್ಮಾತ್ ಸಣ್ಣ ಕಾಯಿ ಏನಾದರೂ ಇದ್ದರೆ ನೀವು ಒಂದು ಫುಲ್ ಕಾಯಿ ತೊಗೊಬೋದು. ಸೊ ನಾನಿಲ್ಲಿ ಜಸ್ಟ್ 3/4 ತೊಗೊಂಡಿದ್ದೀನಿ. ಈಗ ಅದನ್ನು ರುಬ್ಬಕ್ಕೆ ಹಾಕೊಳ್ಳೋಣ. ಅದು ಚೆನ್ನಾಗಿ ಸಮಿಬೇಕು, ಬಾಯಿಗೆ ತರಿ ಎಲ್ಲ ಸಿಗಬಾರ್ದು. ಕಾಯಿ ಚೆನ್ನಾಗಿ ಸಮ್ದಷ್ಟು ಸಾಂಬಾರು ನೀಟಾಗಿ ಚೆನ್ನಾಗಿ ಬರುತ್ತೆ. ಇಲ್ಲ ಅಂತಂದರೆ ನಾವು ಸರಿಯಾಗಿ ರುಬ್ಬಿಲ್ಲ ಅಂದರೆ ಎಲ್ಲ ಕಾಯಿ ಎಲ್ಲ ಸಾಂಬಾರು ಮೇಲೆ ವೈಟಿಗೆ ತೇಲ್ತಾ ಇರುತ್ತೆ. ಸೊ ಅದು ಚೆನ್ನಾಗಿ ಕಾಣಲ್ಲ. ಸೊ ಈಗ ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ. ಕಾಯಿ ಸ್ವಲ್ಪ ಡ್ರೈ ಇರುತ್ತೆ ಅಲ್ವಾ, ಸಮಯಕ್ಕೆ ಕಷ್ಟ ಆಗುತ್ತೆ. ಸೊ ಈಗ ಅದು ನೀಟಾಗಿ ಸಮ್ದಿದೆ. ಸೊ ಈಗ ಅದಕ್ಕೆ ನಾನು 2 ಸ್ಪೂನ್ ಮಟನ್ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ. ಅಂದರೆ ನಾವೇ ಮನೇಲಿ ಮಾಡಿಸಿರೋಂಥ ಮಟನ್ ಸಾಂಬಾರು ಪುಡಿ ನಾನು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಿಮಗೇನಾದರೂ ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಖಾರದ ಪುಡಿ ಹಾಕ್ಕೊಬೋದು. ನಾವು ಮೀಡಿಯಮ್ ಖಾರ ತಿನ್ನೋದ್ರಿಂದ 2 ಸ್ಪೂನ್ ಸಾಕಾಗುತ್ತೆ. ಆ್ಯಂಡ್ ಏನಪ್ಪ ಅಂತಂದರೆ ನಾನಿಲ್ಲಿ ಅರಿಶಿನ ಈರುಳ್ಳಿ, ಅಂದರೆ ಗ್ರೀನ್ ಕಲರ್ ಮಸಾಲೆ ಏನಿದೆ ಅಲ್ವಾ, ಅದಕ್ಕೆ ನಾನು ಅರಿಶಿನ ಪುಡಿ ಹಾಕ್ಕೊಳ್ಳಿಲ್ಲ. ಯಾಕಂದರೆ ನಾವು ಸಾಂಬಾರು ಪುಡಿಲೇ ಅರಿಶಿನ ಎಲ್ಲ ಮಿಕ್ಸ್ ಮಾಡಿರೋದ್ರಿಂದ ಆಲ್ಮೋಸ್ಟ್ ಅದು ಯೆಲ್ಲೋ ಕಲರೇ ಬರುತ್ತೆ ಸಾಂಬಾರು. ಸೊ ಜಾಸ್ತಿ ಅರಿಶಿನ ಹಾಕ್ಕೊಂಬಿಟ್ರೆ ಕೈಯೆಲ್ಲ ನಾವು ಏನು ಊಟ ಮಾಡುವಾಗ ಕೈ ಉಗುರೆಲ್ಲ ಅರಿಶಿನ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಅರಿಶಿನ
ಹಾಕ್ಕೊಳ್ಳಲ್ಲ. ಖಾರದ ಪುಡಿ ಎಲ್ಲ ಇರೋದ್ರಿಂದ ಅದು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬರುತ್ತೆ. ಸೊ ಈಗ ಅದನ್ನು ಸೈಡಲ್ಲಿ 2 ಮಸಾಲನೂ ಎತ್ತಿಟ್ಕೊಂಬಿಡೋಣ. ಈಗ ಒಂದು ಪಾತ್ರೆ ಇಟ್ಕೊತಾ ಇದ್ದೀನಿ. ಇದರಲ್ಲೇ ನಾನೀಗ ಸಾಂಬಾರು ಮಾಡ್ತೀನಿ. ಅದಕ್ಕೆ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಅಂದರೆ ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಅಂದರೆ ಜಸ್ಟ್ ಕಾಳು ಮತ್ತು ಮಸಾಲೆ ಹುರ್ಕೊಳ್ಳೋಕ್ಕೆ, ಜಾಸ್ತಿ ಏನು ಬೇಡ. ಈಗ ಮೊಳಕೆ ಕಾಳು ಏನಿದೆ ಅದನ್ನೆಲ್ಲ ನಾನು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಅದು ಒಂದು ಸ್ಮೆಲ್ ಬಂದಿರುತ್ತೆ, ಅಂದರೆ ತುಂಬ ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ಅಲ್ಲಿ ತನಕನೂ ಹುರ್ಕೊಳ್ಳೋಣ. ಅದು ಚಿಟಪಟ ಅನ್ನೋಕ್ಕೆ ಸ್ಟಾರ್ಟ್ ಆಗುತ್ತೆ ಕಾಳುಗಳು. ಸೊ ಆವಾಗ ನಾವು ಅದನ್ನು ಸ್ವಲ್ಪ ಇದು ಮಾಡಿಬಿಟ್ಟು ಹುರ್ಕೊಬೇಕಾಗತ್ತೆ. ಅಲ್ಲಿ ತನಕನೂ ಹುರ್ಕೊಬೇಕು. ಚಿಟಪಟ ಅಂತ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಕಾಳು. ಸೊ ನೀವು ನೋಡ್ತಾ ಇರ್ಬೋದು, ನಾನು ಜಾಸ್ತಿ ಉರಿಲೇ ಫ್ರೈ ಮಾಡ್ಕೊತೀನಿ. ಈಗ ನಾವು ರುಬ್ಬಿಟ್ಟಿದ್ವಲ್ಲ ಗ್ರೀನ್ ಮಸಾಲ, ಆ ಗ್ರೀನ್ ಮಸಾಲಾನ ಹಾಕ್ಕೋತಾ ಇದ್ದೀನಿ. ಈಗ ಅದು ಹಾಕೊಂಡ ತಕ್ಷಣ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಯಾಕಂದರೆ ಮಸಾಲ ಬೇಯಬೇಕಲ್ಲ, ಇಲ್ಲಾಂತಂದರೆ ಹಸಿ ಥರನೇ ಫೀಲ್ ಆಗುತ್ತೆ ನಮಗೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮಸಾಲ ಮಿಕ್ಕಿರುತ್ತಲ್ಲ ಬೌಲಲ್ಲಿ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕಲಿಸ್ಕೊಳ್ಳೋಣ. ಆ ಮಸಾಲನೂ ಅಷ್ಟೇ ತುಂಬ ಚೆನ್ನಾಗಿ ಘಮ್ ಅಂತ ಇರುತ್ತೆ. ಸೊ ಅದನ್ನು ಸ್ಮೆಲ್ ತೊಗೊಳಕ್ಕೆ ಒಂಥರ ಖುಷಿಯಾಗುತ್ತೆ. ಅಡುಗೆ ಮಾಡುವಾಗ ಈ ಥರ ಎಲ್ಲ ಸ್ಮೆಲ್ ಬರುತ್ತಲ್ಲ, ಸೊ ಅದು ತುಂಬ ಖುಷಿ ಕೊಡುತ್ತೆ ನನಗಂತೂ. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈಗ ನಾವು ಕಾಯಿ ಮತ್ತು ಖಾರದ ಪುಡಿ ಆಡಿಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಈಗ ಅದನ್ನು ನೀಟಾಗಿ ಒಂಚೂರು ಬಿಡ್ದಂಗೆ ಹಾಕ್ಕೊಳ್ಳೋಣ. ಆಮೇಲೆ ಕೆಲವರು ಏನು ಮಾಡ್ತಾರೆ, ಅದನ್ನು ಎಲ್ಲನೂ ತೊಗೊಂಬಿಟ್ಟು ಅದಕ್ಕೆ ಹಂಗೆ ತೊಳೆಯೋಕ್ಕೆ ಹಾಕ್ಬಿಡ್ತಾರೆ. ಬಟ್ ಅದು ತಪ್ಪು. ಆ್ಯಕ್ಚುಲಿ ನಮಗೆ ಟೇಸ್ಟ್ ಸಿಗೋದೇ ಜಾರಲ್ಲಿ ನಾವೇನು ಆಡಿಸ್ಕೊಂಡು ಮಸಾಲಾನ ಹಾಕ್ಕೊಂಡಿರ್ತೀವಲ್ಲ, ಲಾಸ್ಟಲ್ಲಿ ಮಿಕ್ಕಿರುತ್ತಲ್ಲ ಸ್ವಲ್ಪ ಮಸಾಲ, ಅದಕ್ಕೆ ನೀರು ಮಿಕ್ಸ್ ಮಾಡಿಕೊಂಡು ನಾವು ಪಾತ್ರೆ ಅಡುಗೆ ಮಾಡ್ತಾಯಿರ್ತೀವಲ್ಲ ಪಾತ್ರೆ, ಅದಕ್ಕೆ ಹಾಕ್ಕೊಂಡಾಗಲೇ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಈಗ ಅದನ್ನು ಮಸಾಲಾನ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದು ಫ್ರೈ ಆಗಬೇಕು. ಈಗ ಸ್ವಲ್ಪ ಮೆಂತ್ಯ ಸೊಪ್ಪು, ನಾನು ಒಂದು ಫುಲ್ ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಇಲ್ಲದೇ ಇರೋರು ಕಸೂರಿ ಮೇಥಿನೂ ಹಾಕ್ಕೊಬೋದು. ಬಟ್ ಮೆಂತ್ಯ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇಟ್ಸ್ ದ ಬೆಸ್ಟ್ ಆ್ಯಕ್ಚುಲಿ. ಸೊ ಕಸೂರಿ ಮೇಥಿನೂ ಚೆನ್ನಾಗಿರುತ್ತೆ, ಬಟ್ ಮೆಂತ್ಯ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ, ಯಾಕಂದರೆ ಹಸಿ ಇರುತ್ತೆ ಅಲ್ವಾ. ಅದಕ್ಕೋಸ್ಕರ ಈಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದು ಸ್ವಲ್ಪ ಕಲರೆಲ್ಲ ಕಮ್ಮಿ ಆಗುತ್ತೆ ಮೆಂತ್ಯ ಸೊಪ್ಪು. ಅದಾದಮೇಲೆ ಈಗ ನಾವು ಕಾಯಿ ಮತ್ತು ಖಾರ ಆಡಿಸ್ಕೊಂಡಿದ್ವಲ್ಲ ಅದರದ್ದು ನೀರನ್ನ ಉಯ್ಕೊಳ್ಳೋಣ ಒಳಗಡೆ. ಸೊ ಈಗ ನೋಡ್ತಾ ಇರ್ಬೋದು ಚೆನ್ನಾಗಿ ಫ್ರೈ ಆಗುತ್ತೆ ಅದು. ಸೊ ಬಾಯ್ಲ್ ಆಗ್ತಾನೇ ಇರುತ್ತೆ. ಅಲ್ಲಿ ತನಕ ನಾವು ಮಿಕ್ಸ್ ಮಾಡ್ಕೊಳ್ಳೋಣ, ಯಾಕಂದರೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ತಳ ಹಿಡಿಯಲ್ಲ. ಆಮೇಲೆ ನಾನಿಲ್ಲಿ ಪಿಂಕ್ ಸಾಲ್ಟ್ ತೊಗೊಂಡಿದ್ದೀನಿ. ನಾನು ಸಾಂಬಾರಿಗೆಲ್ಲ ಆಲ್ಮೋಸ್ಟ್ ಪಿಂಕ್ ಸಾಲ್ಟೇ ಹಾಕೋದು. ಸೊ ಪಿಂಕ್ ಸಾಲ್ಟ್ ಆಗಿರೋದ್ರಿಂದ ನಾನು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೀವೇನಾದರೂ ಮಾಮೂಲಿ ವೈಟ್ ಸಾಲ್ಟ್ ಯೂಸ್ ಮಾಡಿದರೆ 1.5 ಸ್ಪೂನ್ ಆದರೂ ಹಾಕ್ಕೊಬೋದು, ಅಥವಾ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೆಂಗೆ ಯೂಸ್ ಮಾಡ್ತಾರೆ ಅದ್ರ ಮೇಲೆ. ಆ್ಯಂಡ್ ಇಲ್ಲಿ ಅದು ಪಾತ್ರೆ ಸ್ವಲ್ಪ ಚಿಕ್ಕ ಆಗೋಯಿತು, ಅದಕ್ಕೋಸ್ಕರ ನಾನು ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಸಾಂಬಾರು ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಆ್ಯಂಡ್ ಈಗ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ಸಾಂಬಾರದ್ದು ಫುಲ್ ಗೊಜ್ಜು ಥರ ಗಟ್ಟಿಯಾಗಿಬಿಟ್ಟಿತ್ತು. ಸಾಂಬಾರು ಕನ್ಸಿಸ್ಟೆನ್ಸಿ ಬರಬೇಕಲ್ವ ನಮಗೆ, ಅದಕ್ಕೋಸ್ಕರ ನಾನು ದೊಡ್ಡ ಪಾತ್ರೆಗೆ ಸಾಂಬಾರನ್ನ ಬಗ್ಗಿಸ್ಕೊಂಡು ಈಗ ನೀರು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಬೇಯಿಸ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು ಅದು ಬೇಯುವಾಗ ಘಮ ಘಮ ಅಂತ ಅನ್ನುತ್ತೆ. ಸೊ ಈಗ ಅದನ್ನು ಸೈಡಲ್ಲಿ ಇಟ್ಬಿಟ್ಟು ಒಂದು ಬಾಣಲೆಯಲ್ಲಿ ಎಗ್ ಬುರ್ಜಿ ಮಾಡ್ಕೊಳ್ತಾಯಿದ್ದೀನಿ ನಾನು. ಎಗ್ ಬುರ್ಜಿಗೆ ಸ್ವಲ್ಪ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನಾನು 4 ಮೊಟ್ಟೆ ತೊಗೊಂಡಿದ್ದೀನಿ. 4 ಮೊಟ್ಟೆನೂ ಹೊಡ್ಕೊತೀನಿ ಒಂದು ಬೌಲಿಗೆ. ಅಲ್ಲಿ ಎಣ್ಣೆ ಅದ್ರ ಪಾಡಿಗೆ ಅದು ಕಾಯ್ತಾ ಇರುತ್ತೆ. ಸೊ ನಾನಿಲ್ಲಿ ಮೊಟ್ಟೆನೆಲ್ಲ ಒಡ್ಕೊಂಡು ಒಂದು ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಸ್ವಲ್ಪ ಸಾಲ್ಟು ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊತೀನಿ. ಬಿಕಾಸ್ ಅದು ನಾವೇನಾಗುತ್ತೆ ಅಂದರೆ ಮೊಟ್ಟೆ ಆದಮೇಲೆ ಉಪ್ಪು ಮತ್ತು ಮೆಣಸು ಹಾಕಿದ್ರೆ ಉಪ್ಪು ಜಾಸ್ತಿ ಹೊಡೆಯುತ್ತೆ. ಸೊ ಅದಕ್ಕಿಂತ ಆಮೇಲೆ ಉಪ್ಪು ಎಲ್ಲ ಮೊಟ್ಟೆಗೆ ಹಿಡ್ದಿರಲ್ಲ, ಅದಕ್ಕೋಸ್ಕರ ನಾನು ಮೊಟ್ಟೆಗೇ ಮಿಕ್ಸ್ ಮಾಡ್ಕೊತೀನಿ ಉಪ್ಪು ಮತ್ತು ಮೆಣಸನ್ನ. ಈಗ ಇಲ್ಲಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸಣ್ಣದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಫ್ರೈ ಆಗ್ತಾ ಇರಲಿ ಅದು. ಆ್ಯಂಡ್ ಇಲ್ಲಿ ನಾನು ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಂಡಿಲ್ಲ, ನಾನು ಮೀಡಿಯಮಾಗಿ ನನಗೆ ಹೆಂಗೆ ಬೇಕು ಹಂಗೆ ಕಟ್ ಮಾಡ್ಕೊಂಡಿದ್ದೀನಿ. ಮೀಡಿಯಮ್ ಸೈಜಲ್ಲಿ ಚೆನ್ನಾಗಿ ಅದನ್ನು ಫ್ರೈ ಮಾಡೋಣ.
ಅದು ಒಂಚೂರು ಕಲರ್ ಚೇಂಜ್ ಆಗುತ್ತೆ ನುಗ್ಗೆ ಸೊಪ್ಪು. ಆಮೇಲೆ ನುಗ್ಗೆ ಸೊಪ್ಪು ಪಟ ಪಟ ಅಂತ ಹಾರಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು. ಆ ಥರ ಆದಾಗ ಮೊಟ್ಟೆ ಬಿಟ್ಕೊಳ್ಳೋಣ. ಆವಾಗ ನೀಟಾಗಿ ಫ್ರೈ ಆಗಿದೆ ಅಂತ ಅರ್ಥ. ಆ್ಯಂಡ್ ಮೊಟ್ಟೆ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಸ್ಟಿರ್ ಮಾಡೋಣ. ಇಲ್ಲಾಂದರೆ ಅದು ನಾನ್ ಸ್ಟಿಕ್ ಆದರೆ ಏನೂ ಅಂಟ್ಕೊಳ್ಳಲ್ಲ ಪಾತ್ರೆಗೆ. ಬಟ್ ನಮ್ಮದು ನಾನ್ ಸ್ಟಿಕ್ ಏನಲ್ಲ, ನಾರ್ಮಲ್ ಇಂಡೇಲಿಯಮ್ ಪಾತ್ರೆ. ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡಾಯಿತು. ಸೊ ಈಗ ನಮ್ಮದು ಎಗ್ ಬುರ್ಜಿನೂ ಕೂಡ ರೆಡಿ ಆಗೋಯಿತು. ಈಗ ರುಚಿಯಾಗಿರೋ ಮೊಳಕೆ ಕಾಳು ಸಾಂಬಾರು ಮತ್ತು ಎಗ್ ಬುರ್ಜಿನ ಸವಿಯೋ ಟೈಮ್ ಬಂತು. ಸೊ ನನ್ನ ಚಾನಲ್ಗೆ ಪ್ಲೀಸ್ ನಿಮ್ಮ ಸಪೋರ್ಟು ತುಂಬ ಮುಖ್ಯ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.